ನಯನ ಭಾರ್ಗವ ನ್ಯೂಸ್. ಮುಖ್ಯಾಂಶಗಳು. ಐತಿಹಾಸಿಕ ಮುದ್ದೇಬಿಹಾಳದ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ. ಬನಶಂಕರಿ ದೇವಿಯ ಮಹಾರಥೋತ್ಸವದಲ್ಲಿ ಪಾಲ್ಗೊಂಡ ದೇವಿಯ ಅಸಂಖ್ಯ ಭಕ್ತಗಣ. ವಾರ್ತೆಗಳ ವಿವರ. ನಮ್ಮ ಮುದ್ದೇಬಿಹಾಳ್ ಪಟ್ಟಣದ 150ಕ್ಕೂ ಹೆಚ್ಚು ವರ್ಷ ಇತಿಹಾಸವುಳ್ಳ ಅನೇಕ ಐತಿಹ್ಯ ಆಧ್ಯಾತ್ಮಿಕ ಪಾವಿತ್ರ್ಯತೆಯ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷ ಬನದ ಹುಣ್ಣಿಮೆಯೆಂದು ತಾಯಿ ಬನಶಂಕರಿ ದೇವಿಯ ಜಾತ್ರೆ 5 ದಿನಗಳು ನಡೆಯುತ್ತದೆ. ಅಂತೆಯೇ ಈ ವರ್ಷದ ಜಾತ್ರೆ ಪ್ರತಿ ವರ್ಷಕ್ಕಿಂತ ವಿಶೇಷವಾಗಿದ್ದು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದು. ಜನವರಿ 21ರಿಂದ ಜನವರಿ 25ರವರೆಗೆ 5 ದಿನಗಳು. ಈ 5 ದಿನಗಳು ದೇವಿ ವಿಶೇಷ ಅಲಂಕಾರದಿಂದ ಭಕ್ತರಿಗೆ ದರ್ಶನವನ್ನ ನೀಡಿದಳು. ಐದನೆಯ ದಿನ ಗುರುವಾರ ದೇವಿಯ ಮಹಾರಥೋತ್ಸವ ಅದ್ದೂರಿಯಾಗಿ ಭಕ್ತರ ಸಂಭ್ರಮದ ಮಧ್ಯೆ ನಡೆಯಿತು. ಬೆಳಗ್ಗೆ 4 ಗಂಟೆಗೆ ದೇವಿಗೆ ರುದ್ರಾಭಿಷೇಕ. ನಂತರ ಮಧ್ಯಾಹ್ನ ದೇವಿಯ ಕಳಸವು ಶಂಕರಪ್ಪ ಗುಡ್ಡದವರ ಮನೆಯಿಂದ ಕಿಲ್ಲಾಗಲ್ಲಿಯ ಲಕ್ಷ್ಮೀ ಬಾವಿಗೆ ಗಂಗಾ ಸ್ನಾನಕ್ಕೆ ತೆರಳಿ ಸಾಯಂಕಾಲ 5 ಗಂಟೆಗೆ ಕಳಸ ಹಾಗೂ ಪಲ್ಲಕ್ಕಿ ದೇವಿಯ ದೇವಾಲಯಕ್ಕೆ ಕರೆತರಲಾಯಿತು. ವಿಶೇಷ ಪೂಜೆಯ ನಂತರ ಅಲಂಕಾರಗೊಂಡ ತೇರಿಗೆ 5 ಪ್ರದಕ್ಷಿಣೆಯನ್ನ ಹಾಕಿ ಮಹಾರಥದ ಕಳಸವನ್ನ ಪೂಜೆ ಸಲ್ಲಿಸಿ ಮೇಲೆ ರಥದ ಗೋಪುರಕ್ಕೆ ಕಳಸವನ್ನ ಏರಿಸಲಾಯಿತು. ಶಿರೋಳ ಗ್ರಾಮದ ಭಕ್ತರು ಭಕ್ತಿಯಿಂದ ತೇರಿನ ಹಗ್ಗವನ್ನ ಸಕಲ ಮಂಗಲ ವಾದ್ಯಗಳೊಂದಿಗೆ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆಯ ಮೂಲಕ ತಂದರು.
ಆ ಹಗ್ಗವನ್ನ ತೆರಿಗೆ ಕಟ್ಟಿದ ನಂತರ ಶ್ರೀದೇವಿಯ ಮಹಾರಥೋತ್ಸವ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಇಳಿದರು. ದೇವಿಯ ಮಹಾರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರು ತೇರಿಗೆ ಉತ್ತತ್ತಿ ಬಾಳೆಹಣ್ಣನ್ನ ಎಸೆದರು. ದೇವಿಗೆ ಜಯಘೋಷ ಹಾಕಿ ಭಕ್ತಿಯಲ್ಲಿ ಮಿಂದರು. ಮುದ್ದೇಬಿಹಾಳದ ಶ್ರೀ ಬನಶಂಕರಿ ದೇವಾಲಯ ಹಿನ್ನೆಲೆ ನೋಡುವುದಾದರೆ ಮುದ್ದೇಬಿಹಾಳ ಪಟ್ಟಣದ ಗುಡ್ಡದ ಪರಿವಾರದ ಹಿರಿಯ ತಲೆಮಾರಿನವರು ಈ ದೇವಸ್ಥಾನವನ್ನ 155 ವರ್ಷಗಳ ಹಿಂದೆ ನಿರ್ಮಿಸಿದರೆಂದು ತಿಳಿದು ಬರುತ್ತದೆ. ದೇವಿಯ ಮಹಾರಥವನ್ನ 1960ರಲ್ಲಿ ದಿವಂಗತ ಸಂಕಪ್ಪ ಶಂಕರಪ್ಪ ಗುಡ್ಡದ ಹಾಗೂ ಬಸಪ್ಪ ಗುರುಪಾದಪ್ಪ ಗಡೆದ ಈ ಈರ್ವರ ಭಕ್ತರ ಪರಿಶ್ರಮ ಹಾಗೂ ಸಾರ್ವಜನಿಕರಿಂದ ಭಕ್ತಾದಿಗಳಿಂದ ದೇಣಿಗೆಯನ್ನು ಸಂಗ್ರಹಿಸಿ ಸಾಗವಾಣಿ ಕಟ್ಟಿಗೆಯಿಂದ ತೇರನ್ನ ಕವಡಿಮಟ್ಟೆಯ ಬಸಪ್ಪ ಬಡಗೇರಿ ತಂಡದವರಿಂದ ನಿರ್ಮಾಣ ಮಾಡಿಸಿದರೆಂದು ತಿಳಿದು ಬರುತ್ತದೆ. ಶ್ರೀದೇವಿಯ ಜಾತ್ರೆಯಲ್ಲಿ ಮಹಾಪ್ರಸಾದವನ್ನ ಚಗನ್ಲಾಲ್ ಓಸ್ವಾಲ್ ಪರಿವಾರದಿಂದ ಹಲವು ದಶಕಗಳಿಂದ ಮಾಡಿಕೊಂಡು ಬರಲಾಗುತ್ತಿದೆ. ಈ ಬಾರಿ ಜಾತ್ರೆಯ 5 ದಿನಗಳಲ್ಲಿ ವಿಶೇಷವಾಗಿ ಟಗರಿನ ಕಾಳಗ, ಓಪನ್ ಟಗರಿನ ಕಾಳಗ, ಕೂಡುಗಾಡಿ ಸ್ಪರ್ಧೆ, ಜೋಡು ಎತ್ತಿನ ಬಂಡಿ ಸ್ಪರ್ಧೆ, ವೀಣಾವಾಣಿ ಸಂಗೀತ ಮಹಾವಿದ್ಯಾಲಯದ ಕುಮಾರಿ ಚೈತ್ರಾ ಡಂಬಳ್ ಸಂಗಡಿಗರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನ ಮಾಡಲಾಯಿತು ಮತ್ತು ಈ ಬಾರಿ 5 ದಿನವೂ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಜಾತ್ರೆಯ 4ನೇ ದಿನದ ರಾತ್ರಿ ಅಗ್ಗಿ ಮಹೋತ್ಸವ ಜರುಗಿತು. ಪುರಂತರ ಸೇವೆಯ ನಂತರ ಅಗ್ಗಿಯಲ್ಲಿ ಭಕ್ತರು ಸಾಗಿ ಭಕ್ತಿ ಪರಾಕಾಷ್ಠೆಯನ್ನ ಮೆರೆದರು. ಮೌನಯ್ಯನ ವಚನವು ಚಾಣದ ಹದರದಂತೆ ಮೌನಯ್ಯನ ವಚನವು ಚಾಣದ ಹದರದಂತೆ ನಾನು ನೀನು ಎಂಬ ಮಸ್ತರವ ಬಿಟ್ಟು ನಾನು ನೀನು ಎಂಬ ಮಸ್ತರವ ಬಿಟ್ಟು ಬೇಕಾದ್ರೂ ಬರ್ಕೊಳ್ಳಿ, ಸಾಕಾದ್ರೂ ಸರ್ಕೊಳ್ಳಿ, ಏಕಮನವಾದಂತ ತಿಳ್ಕೊಳ್ಳಿ.
ಪ್ರತಿ ವರ್ಷಕ್ಕಿಂತ ಈ ಬಾರಿಯ ಜಾತ್ರೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು ಮತ್ತು ಜಾತ್ರೆಯಲ್ಲಿ ಅಂಗಡಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವು. ಶಾಸಕ CS ನಾಡಗೌಡ ಅಪ್ಪಾಜಿಯವರು ಸಹ ಜಾತ್ರೆಯ ದಿನ ದೇವಿಯ ದರ್ಶನವನ್ನ ಪಡೆದು ತೇರಿಗೆ ನಮಿಸಿ ತೆರಳಿದರು. ನಮ್ಮ ಮುದ್ದೇಬಿಹಾಳದ ಶ್ರೀ ಬನಶಂಕರಿ ದೇವಿಯು ಚತುರ್ಭುಜೆಯ ಶಕ್ತಿ ದೇವತೆಯಾಗಿದ್ದಾಳೆ. ಕೈಯಲ್ಲಿ ಖಡ್ಗ, ತ್ರಿಶೂಲ, ದವಸದ ಪೈರು, ಅಭಯ ಹಸ್ತ ಮೂಲಕ ಪೀಠಾರೋಹಣದ ದೇವಿಯ ವಿಗ್ರಹ ಶ್ರೀ ರಾಜರಾಜೇಶ್ವರಿ ದೇವಿಯನ್ನ ನೋಡಿದಂತೆ ಭಾಸವಾಗುತ್ತದೆ. ಬಾದಾಮಿ ಶ್ರೀ ಬನಶಂಕರಿ ದೇವಿಯ ಹಾಗೂ ಮುದ್ದೇಬಿಹಾಳ ಪಟ್ಟಣದ ಶ್ರೀ ಬನಶಂಕರಿ ದೇವಿಯ ಜಾತ್ರೆ ಏಕಕಾಲಕ್ಕೆ ಬನದ ಹುಣ್ಣಿಮೆ ಎಂದು ಜರುಗುವುದು ವಿಶೇಷ. ಶ್ರೀ ಮಾತೆ ಶಾಕಾಂಬರಿ, ಶ್ರೀ ಬನಶಂಕರಿ ತಾಯಿಯ ಕೃಪೆ ಎಲ್ಲರಿಗೂ ಸಿಗುವಂತಾಗಲಿ. ಜಯ ಬನಶಂಕರಿ, ಜಯ ಅಭಯಂಕರಿ, ಜಯ ಸರ್ವೇಶ್ವರಿ ಓಂಕಾರಿ. ಸಕಲ ಭಕ್ತರಿಗೆ ಶುಭ ಆಶೀರ್ವಾದವನ್ನ ಮಾಡು ಮಹಾತಾಯೆ.